ಈ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ಆನ್ಲೈನ್ ರೂಮ್ಸ್ ನ ಹೇಗೆ ಬುಕ್ ಮಾಡೋದು ಅಂತ ಹೇಳ್ತೀನಿ. ನೀವೇನಾದ್ರೂ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಒಂದಿನ ಅಲ್ಲೇ ಸ್ಟೇ ಮಾಡಬೇಕು ಅಂತಂದ್ರೆ ಗವರ್ನಮೆಂಟ್ ಕಡೆಯಿಂದನೇ ಕೆಲವೊಂದಷ್ಟು ರೂಮ್ಸ್ ಗಳಿದಾವೆ ಧರ್ಮಸ್ಥಳದಲ್ಲಿ. ಆ ರೂಮ್ಸ್ ನ ಆನ್ಲೈನ್ ಅಲ್ಲಿ ಹೇಗೆ ಬುಕ್ ಮಾಡೋದು ಅಂತ ಹೇಳ್ತೀನಿ. ಆಫ್ಲೈನ್ ಅಲ್ಲೂ ರೂಮ್ ಸಿಗ್ತವೆ, ಬಟ್ ಕೆಲವು ಟೈಮ್ ಅಲ್ಲಿ ರೂಮ್ ಸಿಗದೇ ಇರೋ ಟೈಮ್ ಅಲ್ಲಿ ನೀವು ಮುಂಚಿತವಾಗಿ ಆನ್ಲೈನ್ ಅಲ್ಲಿ ಹೇಗೆ ಬುಕ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಗೂಗಲ್ ಗೆ ಬಂದು ಧರ್ಮಸ್ಥಳ ರೂಮ್ ಬುಕಿಂಗ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಾದ್ಮೇಲೆ ಸರ್ಚ್ ಕೊಡಿ. ಸರ್ಚ್ ಆದ್ಮೇಲೆ ನಿಮ್ಗೆ ಈ ತರ ಇಂಟರ್ಫೇಸ್ ಬರ್ತದೆ. ಅಲ್ಲಿ ಧರ್ಮಸ್ಥಳ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಈ ತರ ಇಂಟರ್ಫೇಸ್ ಬರ್ತದೆ. ಫಸ್ಟ್ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆಗೋಕ್ಕಿಂತ ಮುಂಚೆ ಫೋನ್ ನಂಬರ್ ಮತ್ತೆ ಪಾಸ್ಕೋಡ್ ಅಂತ ಕೊಡುತ್ತದೆ, ಅದಿರಬೇಕು. ಅದನ್ನ ನೀವು ಕ್ರಿಯೇಟ್ ಮಾಡಬೇಕು ಅಂದ್ರೆ ಫಸ್ಟ್ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಪ್ರೊಸೀಜರ್ ಬಂದು ಅಲ್ಲಿ ಲಾಗಿನ್ ಕೆಳಗಡೆ ರಿಜಿಸ್ಟರ್ ಇರ್ತದೆ. ಅದ್ ನೋಡಿದಾದ್ಮೇಲೆ ನಿಮ್ ನೇಮ್, ಫೋನ್ ನಂಬರ್ ಎಂಟರ್ ಕೊಟ್ಟಾದ್ಮೇಲೆ OTP ಕೇಳುತ್ತೆ. ನೀವು ಯಾವ ಫೋನ್ ನಂಬರ್ ಕೊಟ್ಟಿರ್ತೀರ ಆ ಫೋನ್ ನಂಬರ್ಗೆ OTP ಬರ್ತದೆ. OTP ಎಂಟರ್ ಮಾಡಾದ್ಮೇಲೆ ನಿಮ್ಗೆ ಪಾಸ್ಕೋಡ್ ಅಂತ ಕೇಳುತ್ತೆ. ಆ ಪಾಸ್ಕೋಡ್ ನ ನಿಮ್ಗೆ ಯಾವ ನಂಬರ್ ಬೇಕೋ ಆ ನಂಬರ್ ನ ಸೆಲೆಕ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೇಳ್ತಾರೆ. ಫಸ್ಟ್ ಡಾಕ್ಯುಮೆಂಟ್ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ID ಇದನ್ನ ಕೇಳ್ತಾರೆ. ಅದ್ರಲ್ಲಿ ಯಾವ್ದನ್ನಾರು ಚೂಸ್ ಮಾಡಬಹುದು. ನೆಕ್ಸ್ಟ್ ಅದ್ರ ನಂಬರ್ ಕೇಳ್ತಾರೆ, ಡಾಕ್ಯುಮೆಂಟ್ ನಂಬರ್. ಅದಾದ್ಮೇಲೆ ಇಮೇಲ್ ID, ಅಡ್ರೆಸ್, ಕಂಟ್ರಿ, ಸ್ಟೇಟ್ ಇದನ್ನೆಲ್ಲ ಕೊಟ್ಟಾದ್ಮೇಲೆ ಸೇವ್ ಅಂತ ಕೊಡಿ. ಸೇವ್ ಕೊಟ್ಟಾದ್ಮೇಲೆ ಲಾಗಿನ್ ಬಂದು ನಿಮ್ ನಂಬರು ಮತ್ತೆ ಪಾಸ್ಕೋಡ್ ಇದೆಯಲ್ಲ ಆ 4 ಪಾಸ್ಕೋಡ್ ನ ಎಂಟರ್ ಮಾಡಾದ್ಮೇಲೆ ಲಾಗಿನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಕೆಳಗಡೆನೆ ಚೆಕ್ ಇನ್ ಚೆಕ್ಔಟ್ ಅಂತ ಇರ್ತದೆ. ಚೆಕ್ ಇನ್ ಡೇಟು ಅವರೇ ಕೊಟ್ಟಿರ್ತಾರೆ, ಅವೈಲೇಬಲ್ ಇದೆಯಾ ಇಲ್ವಾ ಅಂತ ಫಸ್ಟ್ ಡೇಟ್ ನ ಹಾಕೊಳ್ಬೇಕು. ಡೇಟ್ ನ ಹಾಕೊಂಡಾದ್ಮೇಲೆ ಚೆಕ್ ಇನ್ ಚೆಕ್ಔಟ್ ಡೇಟ್ ನ ಎರಡು ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ಚೆಕ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಕೆಲವೊಂದಷ್ಟು ಆಪ್ಷನ್ ಗಳು ಬರ್ತದೆ. ಏನಂತ ಅಂದ್ರೆ ಆಲ್ ಗೆಸ್ಟ್ ಹೌಸಸ್ ಅಂದ್ರೆ ಇಲ್ಲಿ ಒಂದಷ್ಟು ಅವರೇ ಆಪ್ಷನ್ ಕೊಟ್ಟಿರ್ತಾರೆ, ನಾವು ಯಾವ್ದು ಬೇಕಾದ್ರೂ ಚೂಸ್ ಮಾಡಬಹುದು. ಗೆಸ್ಟ್ ಹೌಸ್ ಬಂದು ಗಾಯತ್ರಿ, ಸಹ್ಯಾದ್ರಿ, ನೇತ್ರಾವತಿ, ರಜತಾದ್ರಿ, ಸಕೇತ, ಗಂಗೋತ್ರಿ ಇಷ್ಟು ಗೆಸ್ಟ್ ಹೌಸ್ ಗಳಿದಾವೆ. ಅದ್ರಲ್ಲಿ ನಾವು ಯಾವ್ದಾದ್ರು ಚೂಸ್ ಮಾಡಬಹುದು. ಇಲ್ಲ ಆಲ್ ಗೆಸ್ಟ್ ಹೌಸ್ ಮೇಲೆ ಕೊಟ್ರೆ ಅದ್ರಲ್ಲಿ ಯಾವ್ದು ಬೆಸ್ಟ್ ಇದೆ ಅದನ್ನ ಶೋ ಮಾಡುತ್ತೆ. ಅದಾದ್ಮೇಲೆ ಸೆಲೆಕ್ಟ್ ರೂಮ್ ಟೈಪ್ ಅಂದ್ರೆ AC, ನಾನ್ AC, ಆಲ್ 3 ತರ ರೂಮ್ ಟೈಪ್ ಇರ್ತದೆ. ನೆಕ್ಸ್ಟ್ ಆಲ್ ವಾಶ್ರೂಮ್ ಅಂತಂದ್ರೆ ಇಂಡಿಯನ್, ವೆಸ್ಟರ್ನ್ 2 ತರ ವಾಶ್ರೂಮ್ ಇರ್ತದೆ. ಯಾವ್ದು ಬೇಕಾದ್ನ ಚೂಸ್ ಮಾಡ್ಕೊಳ್ಬಹುದು. ಶಾರ್ಟ್ ಬೈ ಪ್ರೈಸ್ ಇದು ಲೋ ಟು ಹೈ ಟು ಲೋ ಅಂದ್ರೆ ಕಡಿಮೆ ದುಡ್ಡಿಂದ ಜಾಸ್ತಿ ದುಡ್ಡಿನವರೆಗೂ ತೋರಿಸುತ್ತೆ, ಇಲ್ಲಾಂದ್ರೆ ಜಾಸ್ತಿ ದುಡ್ಡಿಂದ ಕಡಿಮೆ ದುಡ್ಡುವರೆಗೂ ತೋರಿಸುತ್ತೆ. ಈಗ ನಾನು ಎಕ್ಸಾಂಪಲ್ಗೆ ಒಂದು ಬುಕ್ ಮಾಡಿ ತೋರಿಸ್ತೀನಿ ನಿಮ್ಗೆ ಹೇಗೆ ಇದನ್ನೆಲ್ಲ ಚೂಸ್ ಮಾಡ್ಬೇಕು ಅಂಡ್ ಬುಕ್ ಮಾಡ್ಬೇಕು ಅಂತ. ಈಗ ಫಸ್ಟ್ ಆಲ್ ಗೆಸ್ಟ್ ಹೌಸ್ ಏನು ಚೂಸ್ ಮಾಡಕ್ ಹೋಗ್ಬೇಡಿ, ಅದೇ ಯಾವ್ದು ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ಅದನ್ನ ತೋರಿಸುತ್ತೆ. ನೆಕ್ಸ್ಟ್ ನಾನ್ AC ನಾನು ಬುಕ್ ಮಾಡ್ತೀನಿ. ರೂಮ್ ಟೈಪ್ ಬಂದು ನಾನ್ AC ಇರ್ಲಿ. ಅದಾದ್ಮೇಲೆ ಆಲ್ ವಾಶ್ರೂಮ್ ಯಾವ್ದಾದ್ರು ಇಲ್ಲಿ ಪರವಾಗಿಲ್ಲ. ಅದಾದ್ಮೇಲೆ ಲೋ ಟು ಹೈ ಇದನ್ನ ನಾನು ಚೂಸ್ ಮಾಡ್ತೀನಿ. ಚೂಸ್ ಮಾಡಿ ಈಗ ಸರ್ಚ್ ಕೊಟ್ರೆ ಈ ತರ ಇಂಟರ್ಫೇಸ್ ಬರುತ್ತೆ. ಮೊದಲಿಗೆ ಸಕೇತದಲ್ಲಿ ನೀವು ಇಲ್ಲಿ ಕೆಲವೊಂದಷ್ಟು ಅಬ್ಸರ್ವ್ ಮಾಡಬೇಕು. ಏನಂತಂದ್ರೆ ಇಲ್ಲಿ ಫಸ್ಟ್ ನಾನ್ AC ರೂಮ್ ಆಗಿರುತ್ತದೆ. ಇದು ಸಕೇತ ಬಿಲ್ಡಿಂಗ್ 4 ರೂಮ್ಸ್ ಅವೈಲೇಬಲ್ ಇದೆ. ಅಟ್ಯಾಚ್ಡ್ ಬಾತ್ರೂಮ್, 400 rupees ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ರೂಮು ಗಾಯತ್ರಿ, ಅದು ಬಂದು ರೂಮ್ ನಾಟ್ ಅವೈಲೇಬಲ್ ಅಂತ ಇದೆ, ಅಂದ್ರೆ ಫಿಲ್ ಆಗಿದೆ ಆ ಡೇಟ್ಗೆ. 500 rupees ಪರ್ ಹೆಡ್, ಅಟ್ಯಾಚ್ಡ್ ಬಾತ್ರೂಮ್. ನೆಕ್ಸ್ಟ್ ರಜತಾದ್ರಿ ಇದೆ, ಅದು 160 ರೂಮ್ಸ್ ಅವೈಲೇಬಲ್ ಇದೆ, 600 ಪರ್ ಹೆಡ್. ಇದು ಸಹ ಅಟ್ಯಾಚ್ಡ್ ಬಾತ್ರೂಮ್. ನೆಕ್ಸ್ಟ್ ಸಹ್ಯಾದ್ರಿ ಇದೆ, ಅದು ಬಂದು 178 ರೂಮ್ಸ್ ಅವೈಲೇಬಲ್ ಇದೆ, ಪರ್ ಡೇ 600 rupees ಇದುವೆ. ಇದು ಸಹ ಅಟ್ಯಾಚ್ಡ್ ಬಾತ್ರೂಮ್ ಇರ್ತದೆ. ಈ ತರ ಒಂದಷ್ಟು ರೂಮ್ಸ್ ಗಳು ಅಂದ್ರೆ ನೀವೇನು ಆಪ್ಷನಲ್ ಚೂಸ್ ಮಾಡ್ತೀರಾ ಅದ್ರ ಪ್ರಕಾರ ಇಲ್ಲಿ ರೂಮ್ಸ್ ಗಳು ಬರ್ತದೆ. ಈಗ ಒಂದು ರೂಮ್ ನಾನು ಬುಕ್ ಮಾಡಿ ತೋರಿಸ್ತೀನಿ ಹೇಗೆ ರೂಮ್ ಬುಕ್ ಮಾಡೋದು ಅಂತ. ಇಲ್ಲಿ ನಾನು ಸಹ್ಯಾದ್ರಿನೇ ಬುಕ್ ಮಾಡ್ತೀನಿ. 600 rupees ಇದೆಲ್ಲ ಆ ರೂಮು. ಸಹ್ಯಾದ್ರಿ ಈ ತರ ಇಂಟರ್ಫೇಸ್ ಬರ್ತದೆ. ಆ ರೂಮ್ದು ಇಮೇಜಸ್ ಸಹ ಅವರೇ ತೋರಿಸಿರ್ತಾರೆ. ಹಾಗೆ ಏನೇನೆಲ್ಲ ಫೆಸಿಲಿಟೀಸ್ ಇದೆ ಎಲ್ಲಾನು ತೋರಿಸ್ತಾರೆ. ಇದು ಮೇಯ್ನು, ಯಾಕಂದ್ರೆ ಚೆಕ್ ಇನ್ ಚೆಕ್ಔಟ್ ಡೇಟ್ ಇಲ್ಲಿ ಇದೆ ಅಲ್ವಾ, ಅದ್ರ ಮಧ್ಯದಲ್ಲಿ ಸೆಲೆಕ್ಟ್ ಟೈಮ್ ಅಂತ ಇದೆ, ನಾವ್ ಯಾವಾಗ ಚೆಕ್ ಇನ್ ಆಗ್ತೀವಿ ಅಂತ. ನಾನೊಂದು 12 ಗಂಟೆ ಅಂತ ಹಾಕಿರ್ತೀನಿ. ಅದಾದ್ಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡ್ತಿದ್ರೆ ಇದು ಇಂಪಾರ್ಟೆಂಟ್, ನಂಬರ್ ಆಫ್ ರೂಮ್ಸ್ ಒಂದೇ ರೂಮು, ನಂಬರ್ ಆಫ್ ಪರ್ಸನ್ಸ್ ಅಂದ್ರೆ 2 members ಅಂತ ಹಾಕಿರ್ತೀನಿ. ನೆಕ್ಸ್ಟ್ ಇಲ್ಲಿ 2 ಆಪ್ಷನ್ ಇದೆ, ಬುಕ್ ಫಾರ್ ಸೆಲ್ಫ್, ಬುಕ್ ಫಾರ್ ಅದರ್. ಸೆಲ್ಫ್ ಅಂದ್ರೆ ನಮಗೆ ಬುಕ್ ಮಾಡ್ಕೊಳ್ಳೋದು, ಅದರ್ಸ್ ಅಂದ್ರೆ ಬೇರೆಯವ್ರಿಗೆ ಬುಕ್ ಮಾಡೋದು. ಈಗ ಬುಕ್ ಫಾರ್ ಸೆಲ್ಫ್ ಅಂತಾನೆ ಬುಕ್ ಮಾಡ್ತೀನಿ. ಪ್ರೈಸ್ ಬಂದು 600 rupees ರೂಮು. ಈಗ ರಿಸರ್ವೇಶನ್ ಮಾಡ್ಕೊಳ್ತಿರೋದ್ರಿಂದ 100 rupees ಚಾರ್ಜ್ ಮಾಡ್ತಾರೆ. ಟೋಟಲ್ 700 rupees ಪೇ ಮಾಡಬೇಕು. ಅದನ್ನ ಎಂಟರ್ ಮಾಡಿದ್ಮೇಲೆ ಈ ತರ ಇಂಟರ್ಫೇಸ್ ಬರ್ತದೆ. ಒಂದ್ಸಲ ಕನ್ಫರ್ಮ್ ಆಗಿ ನೋಡ್ಕೊಳ್ಬಿಡಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಈಗ ನೆಕ್ಸ್ಟ್ ಹೋಗೋದು ಪೇಮೆಂಟ್ ಗಿಂತ ಮುಂಚೆ ಇಲ್ಲಿ ಸೆಕೆಂಡ್ ಪರ್ಸನ್ ನೇಮ್ ಕೊಡ್ಬೇಕಾಗುತ್ತೆ. ಕೊಟ್ಟು ಕಂಟಿನ್ಯೂ ಕೊಟ್ಟಾದ್ಮೇಲೆ ಟರ್ಮ್ಸ್ ಅಂಡ್ ಕಂಡೀಷನ್ ಗೆ ಅಗ್ರಿ ಕೊಟ್ಟಾದ್ಮೇಲೆ ಇಲ್ಲಿ ಮತ್ತೆ ಅಗ್ರಿ ಕೊಟ್ಬಿಟ್ಟು ಪೇ ಕಡೆಗೆ ಹೋಗ್ಬೇಕು. ಪೇ ಡೈರೆಕ್ಟ್ ಆಗಿ ನಿಮ್ಗೆ UPI ಪೇಮೆಂಟ್ ಅಲ್ಲಿ ಫೋನ್ ಪೇ, ಗೂಗಲ್ ಪೇನೇ ಇರ್ತದೆ. ನಾನು ಇಲ್ಲಿ ಫೋನ್ ಪೇ ಕ್ಲಿಕ್ ಮಾಡ್ತೀನಿ. ಇಷ್ಟು ಫೋನ್ ಪೇ ಹೋಗ್ತಿದ್ದಂಗೆ ಡೈರೆಕ್ಟ್ ಅಮೌಂಟ್ ಶೋ ಮಾಡುತ್ತೆ. ಅಮೌಂಟ್ ನ ಪೇ ಮಾಡಾದ್ಮೇಲೆ ನಮ್ಗೆ ಈ ತರ ಒಂದು
ಸ್ಲಿಪ್ ಬರ್ತದೆ. ಈ ಸ್ಲಿಪ್ ನ ತಕೊಂಡೋಗಿ ಸಹ್ಯಾದ್ರಿ ರಿಸೆಪ್ಷನ್ ಇರ್ತದಲ್ಲ ಅಲ್ಲಿ ನಾವು ಕೊಟ್ರೆ ಅವರು 210 rupees ಡೆಪಾಸಿಟ್ ಚಾರ್ಜಸ್ ಅಂತ ತಕೊಂಡು ನಮ್ ರೂಮ್ ಕೀನ ಕೊಡ್ತಾರೆ. ಹಾಗೆ ರಿಟರ್ನ್ ನಾವು ಚೆಕ್ಔಟ್ ಆದ್ಮೇಲೆ ಅದೇನು ಅಮೌಂಟ್ ಕೊಟ್ಟಿರ್ತೀವಿ 210 rupees ಅದನ್ನು ನಮ್ಗೆ ರಿಟರ್ನ್ ಕೊಡ್ತಾರೆ. ಇದಿಷ್ಟು ಧರ್ಮಸ್ಥಳದಲ್ಲಿ ಆನ್ಲೈನ್ ಅಲ್ಲಿ ರೂಮ್ ಬುಕಿಂಗ್ ಮಾಡೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತದೆ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಜೊತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟಕ್ಕೆ ಎಂಡ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.